ಹಿಂದೆ ಬಮ್ಮ ಈಗ ಬರೋದು ಭೀಮಾ. ಇದು ಎರಡನೇ ಬಾರಿಗೆ ಕೆನಾನ್ ಫೈರಿಂಗನ್ನು ನೋಡ್ತಾ ಇದ್ದಾವೆ. ಒಂದು ಪ್ರಾಕ್ಟೀಸ್ ಆಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಂದು ಜಂಟಿಯಾಗಿ ಇವತ್ತು ಮಾಡಿದ್ವು. ಈಗ ಆನೆಗಳು ಈ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಲಿತವಾಗದೆ ಒಂದು ನಾರ್ಮಲ್ ಆಗಿ ಇರುವುದನ್ನು ನಾವು ಗಮನಿಸಿದ್ದೇವೆ. ಇದನ್ನು ನೆಕ್ಸ್ಟು 2ನೇ ತಾರೀಕು ಮತ್ತು 23ನೇ ತಾರೀಕು ಏನು ನಡೆಯುತ್ತದೆ ಇದೇ ಥರ ಅದಕ್ಕೆ ಒಂದು ಪೂರ್ವ ತಯಾರಿ ಸಿದ್ಧತೆಗಾಗಿ ಇದನ್ನು ನೆರವೇರಿಸಲಾಯಿತು. ಇದರಲ್ಲಿ ಒಂದು ಉತ್ತಮವಾಗಿ ಆನೆಗಳು ನಮ್ಮ ಜೊತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾವೆ. ಇದು 2ನೇ ಕುಶಾಲ್ ತೋಪು ಆರಿಸುವಂಥ ಒಂದು ಪ್ರಕ್ರಿಯೆ ಆಗಿತ್ತು. ಇದರಲ್ಲಿ ಪೊಲೀಸ್ ಇಲಾಖೆಯಿಂದ 30 ಕುದುರೆಗಳು ಭಾಗಿಯಾಗಿದ್ವು. ಮತ್ತು ಆನೆಗಳ ಬಗ್ಗೆ ಈಗಾಗಲೇ DCF ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕುಶಾಲ ತೋಪು ಆರಿಸೋದಕ್ಕೆ ಇವು ವಿಚಲಿತಲಾಗಬಾರ್ದು ಕುದುರೆಗಳು ಕೊನೆ ಹಂತದಲ್ಲಿ ಅಂತೇಳಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕಿರುವಂಥ ವಿಷಯ. ಅದನ್ನು ಬಿಸಿಲಿಗೆ ಒಣಗಿಸಿ ಅದನ್ನೆಲ್ಲ ತಯಾರು ಮಾಡಿದಾಗ ಮತ್ತೆ ಅದರದ್ದು ಒಂದು ಸ್ಫೋಟಕ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಶಬ್ದ ಬಂದಿದೆ. ಟರ್ನ್ ಆಗಿಗಿಂತ ಏನೋ ಶಬ್ದ ಇದೆ ಅಂತ. ಬಟ್ ಈ ಟೈಮ್ ಏನಾಯಿತು ಅಂತಂದರೆ ಅವ್ನು ನೋಡ್ಬೋದು ಎದುರುಗಡೆ ಸ್ಟ್ರೈಟಾಗಿ ನಿಂತ್ಕೊಂಡಿದ್ದ. ಸೊ ಇವನ್ ಹೇಮಾವತಿನೂ ನೋಡಿರ್ಬೋದು. ಲಾಸ್ಟ್ ಟೈಮು ಇದ್ರದ್ದು ಕಾವೇರಿ ಹತ್ರ ಹೋಗಿ ಶೆಲ್ಟರನ್ನು ತಗೊಂಡಿದ್ಲು. ಬಟ್ ಈ ಟೈಮು ಅವಳು ಕೂಡ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಆರಾಮಾಗಿ ನಿಂತ್ಕೊಂಡ್ಳು. ಸೊ ಹಾಗೆ ಇದು ಮೊದಲೇ ಟೈಮ್ ಬಂದಿರೋವಂಥ ಆನೆಗಳು ಕೂಡ ಸೊ 2ನೇ ಇದಕ್ಕೇ ಇದು ನಮಗೆ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದವು ಮತ್ತು ಅಡ್ಜಸ್ಟ್ ಆಗಿದ್ದವು. ಹಿಂದೆ ಬಮ್ಮ ಈಗ ಬರೋದು ಭೀಮಾ. ಇದು 2ನೇ ಬಾರಿಗೆ ಕೆನಾನ್ ಫೈರಿಂಗನ್ನು ನೋಡ್ತಾ ಇದ್ದಾವೆ. ಒಂದು ಪ್ರಾಕ್ಟೀಸ್ ಆಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಂದು ಜಂಟಿಯಾಗಿ ಇವತ್ತು ಮಾಡಿದ್ವು. ಈಗ ಆನೆಗಳು ಈ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಲಿತವಾಗದೆ ಒಂದು ನಾರ್ಮಲ್ ಆಗಿ ಇರುವುದನ್ನು ನಾವು ಗಮನಿಸಿದ್ದೇವೆ. ಇದನ್ನು ನೆಕ್ಸ್ಟು 2ನೇ ತಾರೀಕು ಮತ್ತು 23ನೇ ತಾರೀಕು ಏನು ನಡೆಯುತ್ತದೆ ಇದೇ ಥರ ಅದಕ್ಕೆ ಒಂದು ಪೂರ್ವ ತಯಾರಿ ಸಿದ್ಧತೆಗಾಗಿ ಇದನ್ನು ನೆರವೇರಿಸಲಾಯಿತು. ಇದರಲ್ಲಿ ಒಂದು ಉತ್ತಮವಾಗಿ ಆನೆಗಳು ನಮ್ಮ ಜೊತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾವೆ. ಇದು 2ನೇ ಕುಶಾಲ್ ತೋಪು ಆರಿಸುವಂಥ ಒಂದು ಪ್ರಕ್ರಿಯೆ ಆಗಿತ್ತು. ಇದರಲ್ಲಿ ಪೊಲೀಸ್ ಇಲಾಖೆಯಿಂದ 30 ಕುದುರೆಗಳು ಭಾಗಿಯಾಗಿದ್ವು. ಮತ್ತು ಆನೆಗಳ ಬಗ್ಗೆ ಈಗಾಗಲೇ DCF ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕುಶಾಲ ತೋಪು ಆರಿಸೋದಕ್ಕೆ ಇವು ವಿಚಲಿತಲಾಗಬಾರ್ದು ಕುದುರೆಗಳು ಕೊನೆ ಹಂತದಲ್ಲಿ ಅಂತೇಳಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕಿರುವಂಥ ವಿಷಯ. ಅದನ್ನು ಬಿಸಿಲಿಗೆ ಒಣಗಿಸಿ ಅದನ್ನೆಲ್ಲ ತಯಾರು ಮಾಡಿದಾಗ ಮತ್ತೆ ಅದರದ್ದು ಒಂದು ಸ್ಫೋಟಕ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಶಬ್ದ ಬಂದಿದೆ. ಟರ್ನ್ ಆಗಿಗಿಂತ ಏನೋ ಶಬ್ದ ಇದೆ ಅಂತ. ಬಟ್ ಈ ಟೈಮ್ ಏನಾಯಿತು ಅಂತಂದರೆ ಅವ್ನು ನೋಡ್ಬೋದು ಎದುರುಗಡೆ ಸ್ಟ್ರೈಟಾಗಿ ನಿಂತ್ಕೊಂಡಿದ್ದ. ಸೊ ಇವನ್ ಹೇಮಾವತಿನೂ ನೋಡಿರ್ಬೋದು. ಲಾಸ್ಟ್ ಟೈಮು ಇದ್ರದ್ದು ಕಾವೇರಿ ಹತ್ರ ಹೋಗಿ ಶೆಲ್ಟರನ್ನು ತಗೊಂಡಿದ್ಲು. ಬಟ್ ಈ ಟೈಮು ಅವಳು ಕೂಡ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಆರಾಮಾಗಿ ನಿಂತ್ಕೊಂಡ್ಳು. ಸೊ ಹಾಗೆ ಇದು ಮೊದಲೇ ಟೈಮ್ ಬಂದಿರೋವಂಥ ಆನೆಗಳು ಕೂಡ ಸೊ 2ನೇ ಇದಕ್ಕೇ ಇದು ನಮಗೆ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದವು ಮತ್ತು ಅಡ್ಜಸ್ಟ್ ಆಗಿದ್ದವು.